ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು ಒಂದು ವಿಶೇಷ ಸುದ್ದಿಯೊಂದಿಗೆ ಬಂದಿದ್ದೀನಿ. ಇತ್ತೀಚೆಗೆ ನನ್ನ ಆಕಾಶವಾಣಿ ವಿಡಿಯೋ ನೋಡಿದ್ದೀರಾ ನೀವು? ಆಕಾಶವಾಣಿನಲ್ಲಿ ನನ್ನ ರೆಕಾರ್ಡ್ ಆಯ್ತು. ಇವತ್ತು ನಮ್ಮ ಮನೆಯವ್ರದ್ದು ಏನೋ ರೆಕಾರ್ಡ್ಗೆ ಇಲ್ಲಿ ಹತ್ತಿರದಲ್ಲಿ ಇರುವಂತಹ ಪ್ರಜಾಧ್ವನಿ ಅನ್ನುವ ಚಾನೆಲ್ನವರು ಬಂದಿದ್ರು. ಇವರು ಮೀರಾ ಅಂತ. ಇವರು ಕೂಡ ನಿಮ್ಗೆ ಗೊತ್ತಿರುತ್ತೆ, ಕರ್ನಾಟಕದ ಯಾವ್ಯಾವ ಚಾನಲ್ ಇರ್ತೀರಿ? ನಾನು ದಿಗ್ವಿಜಯದಲ್ಲಿ ಮಾಡಿದ್ದೀನಿ. ಮುಂಚೆ ಹಳೆಯ ಸಮಯ ನ್ಯೂಸಲ್ಲಿ ಮಾಡಿದ್ದೆ, ರಾಜ್ ನ್ಯೂಸು, BTV ಸ್ಟಾರ್ಟಿಂಗ್ ನನ್ನ ಫಸ್ಟ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಆಮೇಲೆ ಪ್ರಜಾ TV. ಇವಾಗ ಸದ್ಯಕ್ಕೆ ಮನೇಲಿ ಈ ಥರ ಫ್ರೀಲ್ಯಾನ್ಸಿಂಗ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಇವರೆಲ್ಲ ಮನೆಗೆ ಬಂದರು, ವಿಡಿಯೋ ಎಲ್ಲ ಆಯಿತು, ರೆಕಾರ್ಡಿಂಗ್ ಆಯಿತು. ಸೊ ಹಾಗಾಗಿ ಒಂದು ಚಿಕ್ಕದೊಂದು ಲಾಗ್ ಮಾಡೋಣ ಅಂತ ಅನಿಸ್ತು ಇವ್ರು ಬಂದಿದ್ದ ಖುಷಿಗೆ. ಆಮೇಲೆ ಒಂದು ಹೋಮ್ ಮೇಡ್ ಪ್ರಾಡಕ್ಟ್ ಮಾಡಿದ್ದಾರೆ ಇವರು ಒಂದು ಗೃಹೋದ್ಯಮ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಚಿಕ್ಕದೊಂದು ಪ್ರಮೋಷನ್ ಅನ್ನೋಕ್ಕಿಂತ ನೀವೆಲ್ಲ ಒಂದು ನನ್ನ ವ್ಯೂವರ್ಸ್ ಯಾರಾದರೂ ತಗೊಳ್ಳೋರಿದ್ರೆ ಅವ್ರಿಗೊಂದು ಹೆಲ್ಪ್ ಮಾಡಿ, ಅವ್ರಿಗೆ ಪ್ರೋತ್ಸಾಹ ಕೊಡಿ. ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದ್ರದ್ದು ಹೆಸರು ಮಸ್ತ್ ಮಸಾಲ ಅಂತ. ನನಗೆ ಮಾಧವ ಕೃಷ್ಣ ಇಷ್ಟ ಅಲ್ಲ, ಸೊ ಬರಲಿ ಅಂತ ಹೇಳಿ ಈ ಥರ ಸ್ಟಾರ್ಟ್ ಮಾಡಿದ್ದೀನಿ. ಏನು, ನನಗೆ ಹೆಣ್ಮಕ್ಳು ಇಂಡಿಪೆಂಡೆಂಟಾಗಿ ಚೆನ್ನಾಗಿ ಬೆಳಿಬೇಕು ಅನ್ನೋದು ಉದ್ದೇಶ. ಸೊ ಅದನ್ನು ನಾನು ಎಕ್ಸ್ಪೆರಿಮೆಂಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಹೇಗೆ ಆಗುತ್ತೆ ಅಂತ. ಸೊ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬ ಬೇಕು. ತುಂಬ ಟಿಪ್ಸ್ಗಳು ಕೊಟ್ರಿ, ತುಂಬ ಚೆನ್ನಾಗಿರೋ ಟಿಪ್ಸ್ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆ. ಓಕೆ. ಏನಂದರೆ, ನಾನು ನಿಮ್ಗೆ ಗೊತ್ತು, ವೀಕ್ಷಕರನ್ನಕ್ಕಿಂತ ಫ್ರೆಂಡ್ಸ್, ಏನು ಗೊತ್ತಾ, ನಾನು ನಿಮಗಿಗೋಸ್ಕರ ತುಂಬ ವಿಡಿಯೋಗಳನ್ನ ತಗೊಂಬಂದಿದ್ದೆ. ಅದರಲ್ಲಿ ಈ ಉದ್ಯಮದಲ್ಲಿ ಮಹಿಳೆಯರು ಇರುವಂಥ ಸುಮಾರು ವಿಡಿಯೋಗಳನ್ನು ನೀವು ನೋಡಿದ್ದೀರಾ. ಇವತ್ತು ಈ ಮೇಡಮ್ನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಓಕೆ. ಸೊ ಯಾರ್ಯಾರು ಗೃಹೋದ್ಯಮ ಮಾಡ್ತೀರಾ ಅಥವಾ ಯಾವುದಾದ್ರೂ ಉದ್ಯಮ ಮಾಡ್ತೀರಾ ಅಂತಂದರೆ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಪ್ರಮೋಷನ್ ಮಾಡೋದಿರ್ಬೋದು ಅಥವಾ ನಿಮ್ಮ ಬಗ್ಗೆ ಒಂದು ಪರಿಚಯವನ್ನು ಕೊಡೋದಿರ್ಬೋದು. ಸೊ ಇವ್ರು ಡೆವಲಪ್ಮೆಂಟ್ ಆಗ್ತಿರಲ್ವಾ, ನೀವು ಚೆನ್ನಾಗಿ ಡೆವಲಪ್ ಆಗ್ತೀರಾ ಅಂತ ಅನ್ಸುತ್ತೆ. ಯಾಕಂದರೆ ನಾನು ಒಂದ್ಸರಿ ಅವ್ರ ಚಟ್ನಿ ಪುಡಿ ತಿಂದಿದ್ದೆ ಅಲ್ವಾ, ಚಟ್ನಿ ಪುಡಿ ತಿಂದಿದ್ದೆ. ಅದಕ್ಕೆ ಈಗ ಚಟ್ನಿ ಪುಡಿ ಚೆನ್ನಾಗಿರುತ್ತೆ ಅಂತ ನಾನು ಒಂದು ಪರ್ಚೇಸ್ ಮಾಡಿದ್ದೀನಿ ಅವ್ರ ಹತ್ರ. ಸೊ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ, ನೀವು ಬೇಕಾದರೆ ತಗೊಳ್ಳಿ. ಓಕೆನಾ? ಸೊ ಆಮೇಲೆ ಈ ಥರ ಯಾರಾದರೂ ಹೆಣ್ಮಕ್ಳು ಮಾಡಿದ್ರೆ ನೀವು ಪ್ರೋತ್ಸಾಹ ಕೊಡಿ. ಸಿಗೋಣವಾ ಮುಂದಿನ ಸಂಚಿಕೆಯಲ್ಲಿ. ಇದು ಪುಟಾಣಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ಮಾಡಿ. ಕಮೆಂಟ್ ಅವ್ರೇನು ಮಾಡ್ತಾರೆ, ಅದೇನು ಬೇಜಾರಿಲ್ಲ ಪಾಪ ಅಲ್ವಾ. ಕಮೆಂಟ್ ಮಾಡ್ತೀರಾ, ರೆಸ್ಪಾನ್ಸ್ ಮಾಡಿ. ಥ್ಯಾಂಕ್ ಯು. ಓಕೆ. ಇಲ್ಲ, ಪ್ರಜಾಧ್ವನಿಯವರು ಅವ್ರದ್ದು ಒಂದು ಇಟ್ಸ್ ಲೈಕ್ ಯೂಟ್ಯೂಬ್ ಏನು ಕೊಲಾಬ್ರೇಷನ್. ಸೊ ಇವ್ರು ನಮ್ಮನೆಯವ್ರದ್ದು, ಇವ್ರದ್ದು ಒಂದು ಚಾನಲ್ ಇದೆ, ಕೊಲಾಬ್ರೇಷನ್ನು. ಆಯ್ತಾ? ಎಸ್, ನನಗೆ ಕೊಲಾಬ್ರೇಷನ್ ಬೇಕಾ? ಅವ್ರು ಹೇಳ್ತಾ ಇದ್ದಾರೆ, ಅಯ್ಯೋಯ್ಯೋ ನನ್ ಬೇಡ ಅಂತ. ಯೂಟ್ಯೂಬಲ್ಲಿ ಒಂದು ಒಳ್ಳೆ ಮಾರ್ಕೆಟಿಂಗ್ ಅಂತಂದರೆ ಕೊಲಾಬ್ರೇಷನ್ನು. ನಮ್ಮ ಕನ್ನಡದಲ್ಲಿ ಜಾಸ್ತಿ ಆಗಬೇಕು. ನನ್ನ ವ್ಯೂವರ್ಸು ಅವ್ರು ನೋಡಬೇಕು, ಅವ್ರ ವ್ಯೂವರ್ಸ್ ನನ್ನ ನೋಡಬೇಕು, ಎಲ್ಲರೂ ಸೇರಿದಾಗ ಇದಾಗುತ್ತೆ. ಕಾಂಪಿಟೇಷನ್ ಹೆಚ್ಚಾದಷ್ಟು ಚೆನ್ನಾಗಿ ಬೆಳೆಯೋದು ಯಾವುದು ಗೊತ್ತಾ? ಯೂಟ್ಯೂಬು. ಸೊ ನಾವೆಲ್ಲ ಸೇರಿ ಬೆಳೆಯೋಣ, ಬೆಳೆಸೋಣ. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ.